ಸಾಕೊಂತ್ಲಾ ಹೇಳಿ. ಹೊರಗಡೆ ಪ್ರಪಂಚಕ್ಕೆ ಮಾತ್ರ ನಾವಿಬ್ರು ಗಂಡ ಹೆಂಡತಿ, ಆಫೀಸಲ್ಲಿ ನಾವಿಬ್ರು ಕೊಲೀಗ್ಸ್ ಅಷ್ಟೇ. ನಂತರ ನಾನ್ ಹೇಳ್ದೆ ತಾನೆ ಈ ಭಜಿತಿ ಎಲ್ಲ ಬೇಡ, ಅಡ್ಗೆ ಗಿಡ್ಗೆ ಮಾಡ್ಕೊಂಡು ಮನೇಲಿ ಬಿದ್ದಿರ್ತೀನಿ ಅಂತ. ಆಫೀಸಿಗೆ ಬಾ, ಆಫೀಸಿಗೆ ಬಂತ ಯಾಕೆ ಪ್ರಾಣ ತೆಗಿತೀರಾ? ನೀನ್ ಮಾತ್ರ ಮನೇಲಿ ಊಟ ತಿಂಡಿ ತಿನ್ಕೊಂಡ್ ಗುಂಡ ಆಣಿಕೊಂಡಂಗೆ ಓಡಾಡ್ಬೋದು, ಆದ್ರೆ ನಾನು ಸಂಸಾರದ ಹೊರೆನೆಲ್ಲ ಎದೆ ಮೇಲೆ ಹಾಕೊಂಡು ಸಾಯ್ಬೇಕಾ? ನೋಡು, ನಾವಿಬ್ರು ಮದುವೆ ಆಗಿರೋ ವಿಚಾರನ ಯಾರಿಗೂ ಹೇಳ್ಬೇಡ. ಅದ್ರಲ್ಲೂ ಆ ಸುಂದರ್ ಅಂತ ಒಬ್ಬ ಐತಾನಲ್ಲ, ಅವನ ಹತ್ರ ಮಾತ್ರ ಮಾತಾಡಕ್ಕೆ ಹೋಗ್ಬೇಡ. ಅವನು ಟಮಟೆ ತಗೊಂಡು ಎಲ್ಲರಿಗೂ ಹೇಳ್ಕೊಂಡ್ ಬಂದ್ಬಿಡ್ತಾನೆ. ಇವತ್ತಿಂದ ನೀನು ಅವ್ನ ಪಕ್ಕದಲ್ಲಿ ಕೂತ್ಕೊಂಡು ಕೆಲ್ಸಕ್ಕೆ ಹೋಗ್ಬಾರ್ದು. ನೀನು ದೂರ ಚೇರ್ ಹಾಕೊಂಡು ಕೂತ್ಕೋ. ಸರಿ. ಅವ್ನ್ ಬರೋ ಟೈಮ್ ಆಯ್ತು, ನೀನು ಹೋಗು, ಆಮೇಲೆ ಬಾ. ಸರಿ. How are you, bro? Fine, bro. Oh my God! 9:00 ಬರ್ಬೇಕಾಗಿತ್ತು, 9:35 ಬಂದ್ಬಿಟ್ಟಿದೀನಿ. 5 ನಿಮಿಷ ಲೇಟ್ ಆಗ್ಬಿಟ್ಟಿದೆ. ವಾಟ್ ಇಸ್ ದಿಸ್ ಇಸ್ ಕಮಿಂಗ್ ಇಸ್ ಆಫೀಸಿಗೆ ಟೈಮಿಂಗ್. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ನಾನು ಸೂಟ್ ಹಾಕುರೆ. ಟ್ರಾಫಿಕ್ ಜಾಮ್ ಆಗೋಗಿತ್ತು ಸರ್. ಓಹೋ, ನನ್ ಕಿವಿಗೆ ಹೂ ಮಾಡ್ಸಕ್ ಬರ್ಬೇಡ. ಲೇ, ನಿಮ್ಗೆ ಏನಾರ ಡೆಡಿಕೇಶನ್ ಇದೇನೋ ಅದೇ ಆ ಸಾಕುದ್ ನೋಡಿ ಕಲ್ತ್ಕೊಳ್ರು. ಕೆಲ್ಸ ಅಂದ್ರೆ ಏನು ವಿನಯತೆ, ಮಮತೆ. ಲೇ, ಅವಳಿಗಿರೋ ಡೆಡಿಕೇಶನ್ ನಿಮ್ಗೆ 2% ಇಲ್ಲ. ಅವಳು 9:30 ಬಾಮ ಅಂದ್ರೆ 9:25 ಬರ್ತಾಳೆ, ಗೊತ್ತಾ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಸಾರಿ ಸರ್, ಲೇಟ್ ಆಗೋಯ್ತು. ಇವಾಗ ಯಾಕೆ ಕಡದಲ್ಲೇ ಹೊಡಿತಾನೆ ಬ್ರೋ. ಇಟ್ಸ್ ಓಕೆ. ಹೋಗಿ ಕೆಲಸ ನೋಡಕ್ರಲ್ಲೇ. ನೀನ್ ಹೋಗಲೇ, ಬರಲೇ ಬರಲೇ. ಹೇಳಿದ್ದ ಆಫೀಸಲ್ಲಿ ಬಾಸ್ ಕ್ಯಾರೆಕ್ಟರ್ ಅಂತ ಕೊಟ್ಟು ನಾಯಿ ತರ ನೋಡ್ತಾರ. ನಾನು ಹೋಗಲೇ, ನೀನ್ ಹೋಗಲೇ. ಅವನ್ಗೆ ಹೇಳಿದ್ದ ನೀನು? ಹೌದು ಸರ್. ನನ್ಗೆ ಹಂಗಬಿಟ್ಟೆ. ನಿನ್ಗೆ ಕಾಣಲೇ, ನಿನಗೆ ಕಡಲೆ ಹೇಳಿದ್ದು. ಹೋಗಲೇ. ನಿಮ್ಗೆ ನನ್ಗಲ್ಲ. ಗುಡ್ ಮಾರ್ನಿಂಗ್ ಸರ್. ನಿಮ್ ಗುಡ್ ಮಾರ್ನಿಂಗ್ ನನ್ ಬೂಡ್ ತುರ್ಕುರೆ. ಕೆಲಸ ಮಾಡಿ. ಓ ಛೇ, ಎಲ್ಲ ಬರೀ ಸ್ಪೆಲ್ಲಿಂಗ್ ಮಿಸ್ಟೇಕ್ ಪಾ. ಬ್ರೋ, ಹೆಂಗಾದ್ರೂ ಮಾಡಿ ಇವತ್ತು ಅವಳನ್ನ ಬುಟ್ಟಿಗೆ ಹಾಕೊಂಡ್ಬಿಡ್ತೀನಿ ಬ್ರೋ. ಬುಟ್ಟಿಗೆ ಹಾಕಳಕ್ ಅವಳೆ ಸೀಬೆ ಹಣ್ಣ ಹೆಣ್ಣು ಬ್ರೋ. ಬ್ರೋ, ಹೆಣ್ಣನ್ನ ಬುಟ್ಟಿಗೆ ಹಾಕೋಬೇಕು, ಎಣ್ಣೆನ ಹೊಟ್ಟೆಗೆ ಹಾಕೋಬೇಕು. ವೇದಾಂತ ವೇದಾಂತ. ಹೆಂಗ್ ಪಠಿಸ್ತೀನಿ ನೋಡ್ರಿ. ಏನಿ ನಾಯಿ ನಮ್ಮನೆ ಪಾತ್ರೆಗೆ ಭಯ ಆಗ್ತಾ ಇದೆ. ಎಕ್ಸ್ಕ್ಯೂಸ್ ಮೀ. ಎಸ್. ಈ ಪೇಪರ್ನ ನೋಡಿ, ಎಷ್ಟು ಸೌಂದರ್ಯ ತುಂಬಿಕೊಂಡಿದೆಯಲ್ವಾ? ಏನು? ಅಂದ್ರೆ ಆ ಕೊಟ್ಟಲ್ಲಿ ಏನೇನೋ ತುಂಬಿಕೊಂಡಿದೆ, ಸ್ವಲ್ಪ ತುಂಬಿಕೊಡಿ ಅಂತ ಅಂದೆ. ಎಲ್ಲ ಸರಿಯಾಗೇ ಇದೆಯಲ್ಲ. ಓ, ಬಟ್ ಒಂದ್ ಸೈನ್ ಹಾಕ್ಬೇಕಾಗಿದೆ. ಹೌದಾ? ಈ ಪೆನ್ ಬರೀತಿಲ್ಲ, ಏನ್ ಮಾಡೋದು? ಅಲ್ಲಿದೆ ನೋಡಿ, ಆ ಪೆನ್ ತಗೊಳ್ಳಿ. ಎಲ್ಲಿ? ಇದು ಮೋಸ್ಟ್ಲಿ ಈ ಪೆನ್ನು ಬರೆಯಲ್ಲ ಅನ್ಸುತ್ತಾ? ಬೇರೆ ಪೆನ್ ತಗೊಳ್ಳಿ. ಅಲ್ಲ, ಅದ್ ಬರೀತಿತ್ತು. ಬರೀತಂದ್ರೆ ತಗೊಳ್ರಿ ಮತ್ತೆ ಅದನ್ನೇ. ಇವಾಗ ಬರೀರಿ. ನನ್ ಸಿಗ್ನೇಚರ್ಗೋಸ್ಕರ ಎಷ್ಟು ಪರದಾಡ್ತಿದ್ದೀರಾ ಅಪ್ಪ.
ಸಿಗ್ನೇಚರ್ ಆಯ್ತು, ಆಯ್ತಾ? ಮುಗೀತು. ಆದ ತಕ್ಷಣ ಪೆನ್ ಹಿಂಗ್ ಇಟ್ಬಿಡ್ಬೇಕು. ಶಕುಂತ್ಲಾ ಅವ್ರೆ, ಎಸ್ ಸರ್. ಒಂದ್ ಫೈಲ್ ತಗೊಂಡು ಒಳಗ್ ಬರ್ತೀರಾ? ಸರ್ ಈ ಫೈಲ ಸರ್. ಇನ್ನ ಕೇಳದ್ನೇನಾ? ಫೈಲ್ ಕೇಳದ್ನ? ಸಾಕುತ್ಲ ತಾನೆ ಕೇಳಿ. ಡಿಸಿಪ್ಲಿನ್ ಪ್ಲೀಸ್. ಯು ಕಮ್ ಇನ್. ಎಸ್ ಸರ್. ಎಕ್ಸ್ಕ್ಯೂಸ್ ಮೀ, ಬಾಸ್ ಕರೀತದ. ಜಾಸ್ತಿ ಆಗೋಗುತ್ತೆ. ಆ ನಡಿಗೆ ನೋಡಿ ಬ್ರೋ, ಒಳ್ಳೆ ಜಿಂಕೆ ನಡಿಗೆ ತರ ಇಲ್ಲ. ಇದು ಹೊಡ್ದ ಅಂದ್ರೆ ಒಳ್ಳೆ ಹಂದಿ ತರ ಇದ್ದಾಳೆ, ಜಿಕ್ಕಿ ತರ ಅಂತೀಯ. ಶಟ್ ಅಪ್. ಅವಳು ನಿಮ್ಮ ಅತ್ತಿಗೆ. ಅತ್ತಿಗೆ ಹಂಗೆಲ್ಲ ಮಾತಾಡ್ಬೇಡ. ಶಟ್ ಅಪ್. ಬೂಟ್ ಗಿಟ್ ತಕ ಹೊಡ್ದ್ಬಿಡು ಬ್ರೋ. ಅದಕ್ಕೆ ಗಿತ್ತಿ ಅಂತ ಮಾತ್ರ ಹೇಳ್ಬೇಡ. ಅದಕ್ಕೆ ಅಂತ ಅನ್ಬಾರ್ದ? ಅನ್ನಲ್ಲ. ಆಯ್ತು ತಂಗಿ. ಕಪ್ಪಿ ಚೆಲ್ಲ ಇದ್ದಂಗಿದ್ದಾಳಲ್ಲ, ನಾನು ನೋಡಲ್ಲ ಹೋಗ್ಬಿಡ್ತೀನಿ. ಎಕ್ಸ್ಕ್ಯೂಸ್ ಮೀ ಸರ್. ಈ ಕಡೆ ಬರ್ತೀರಾ ಅನ್ಕೊಂಡೆ. ನೀವ್ ಎದುರುಗಡೆ ಇದ್ದಾಗ ನಾನು ಯಾಕೆ ಆ ಕಡೆ ಬರ್ಲಿ? ಅಲ್ಲಿಗೆ ನೋಡಿ, ನಾನು ಪಕ್ಕದೂರಲ್ಲಿರೋ ಒಂದು ಒಬ್ಬ ಕ್ಲೈಂಟ್ಗೆ ಒಂದು ಕವನ ಬರಿಬೇಕಾಯ್ತು, ಬರ್ಕೋತೀರಾ? ಓಕೆ ಸರ್, ಆ ಹೇಳಿ ಸರ್. ಬೆಣ್ಣೆಯಿಂದ ತೆಗಿತಾರೆ ತುಪ್ಪ, ವಾ 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 ಬೆಣ್ಣೆಯಿಂದ ತೆಗಿತಾರೆ ತುಪ್ಪ, ವಾ 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 ವಾ. ನಿನ್ ಮಗುಗಾಗ್ಲ ನಾನಪ್ಪ. ಕವನ ಕವನ ಕವನ. ಪೊಲೀಸ್ ರೈಡ್, ಪೊಲೀಸ್ ರೈಡ್. ಅಲ್ಲ, ಪೊಲೀಸ್ ರೈಡ್ ಆಗಕ್ಕಿದೆ ಲಾಡ್ಜ ಆಫೀಸ್ ತಾನೆ. ಅಯ್ಯೋ ಯಾ ಮಾರ್ತಾನೆ. ಬರ್ರಲ್ಲಿ. ಪಾಸ್ ಪೊಲೀಸ್ ಅಂತ ಕೂಗಿ ಒಳ್ಳೆ ಮೂಡ್ ಹಾಳು ಮಾಡ್ದಲ್ಲ. ನನ್ಗೆ ಮಗ ತೋರಿಸ್ಬೇಡಿ. ಹಂಗಾದ್ರೆ ಈ ಫೈಲ್ ತೋರಿಸ್ಲಾ ಸರ್? ಯಾವ ಫೈಲ್ ಬೇಡ, ಏನ್ ಬೇಡ. ಸೂಪರ್ ಟೈಮ್. ಏನು ನನಗೆ ಹಾಕಿ ಕೊಟ್ಬಿಟ್ಟಲ್ಲ. ಸರಿ ಬ್ರೋ, ಸರಿ ಬ್ರೋ. ಹೇಳು ಬ್ರೋ. ಅವಳಿಗೊಂದು ಲವ್ ಲೆಟರ್ ಬರಿ. ಯಾವ ಲವ್ ಲೆಟರ್ ಬ್ರೋ? ಏನ್ ಬ್ರೋ ನೀನು? ಅವಳು ನಿಮ್ಮ ಅತ್ತಿಗೆ ಲವ್ ಲೆಟರ್ ಬರಿ. ನನ್ನ ಹೆಂಡ್ತಿಗೆ ನನ್ನ ಕೈಲಿ ಲವ್ ಲೆಟರ್ ಬರೆಸ್ತಾವ. ಮಾನ್ಯ ಶಕುಂತ್ಲಾ ಅವ್ರೆ, ನಮ್ಮೂರಲ್ಲಿರೋ ಬಾವಿನ ನಾನು ನೋಡೇ ಇಲ್ಲ. ಅದನ್ನ ನೋಡೋ ಅವಶ್ಯಕತೆನೂ ಇಲ್ಲ. ಇಲ್ಲ. ಆದ್ರೆ ನಿಮ್ಮ ಮನಸ್ಸಿನ ಆಳ ನೋಡ್ಬೇಕಂತ ತುಂಬಾ ಆಸೆ ಆಗ್ತದೆ. ಶಕುಂತಲವ್ರೆ, ನಿಮ್ಮನ್ನ ಮನಸಾರೆ ಮನಸಾರೆ ಸರ್ ಕರೆದ್ರ ಸರ್. ನೀವೊಂದ್ ಕರಿಯಂತ ಫಿಗರ್ಸ್ಗಳ ಅವಳ ಫಿಗರ್. ಯಾರು ಸರ್ ಫಿಗರ್? ನನ್ನ ಆಫೀಸ್ ಕೆಲ್ಸಕ್ಕೋಸ್ಕರ ದುಡಿತಾಳೆ ಅಂದ್ರೆ ಆಫೀಸ್ ಫ್ಯೂಚರ್ ಅನ್ನಕ್ ಬಂದೆ. ಫಿಗರ್ ಅಂತ ಬಂದ್ಬಿಡ್ತು ಬಾಯ್ ತಪ್ಪಿ. ಶಕುಂತಲವ್ರೆ, ಏನಾಗ್ತಾ ಇದೆ ನಿಮ್ಗೆ? ತುಂಬಾ ಶೆಕೆ ಸರ್. ನನ್ನ ಆಫೀಸಲ್ಲಿ ಸೆಕೆ ಆಗದ? ಕರೆಂಟ್ ಇಲ್ಲ ಸರ್. ಕರೆಂಟ್ ಇಲ್ವಾ? ಜಗ್ಗಪ್ಪ ಶಿವು, ಆಫೀಸಲ್ಲಿ ಇರೋ ಪೇಪರ್ಗಳೆಲ್ಲ ಆರು ಹೋಗದೆ ಹಾಗೆ ಇರೋ ಹಾಗೆ ನೋಡ್ಕೊಳ್ಳಿ.
ಒಂದ್ ಡ್ರೋನ್ ತರಿಸ್ಬಿಟ್ಟು ಅವ್ರಿಗೇನ್ ಪಟಾಯಿಸ್ಕೊಂಡ್ಬಿಟ್ಟಲ್ಲ. ನಾನ್ ಸಣ್ಣ ಸೀಲಿಂಗ್ ಫ್ಯಾನ್ ಹಾಕಕ್ ಆಗ್ಲಿಲ್ಲಲ್ಲ ನನ್ ಕೈ. ಯಾರ್ದು ಡೈಲಾಗು? ಯಾರ್ದು? ಏನಾಗ್ತಾ ಇದೆ? ಸರ್ ಹಿಕಪ್ಸ್ ಸರ್ ಹಿಕಪ್ಸ್. ಯಾರೋ ಅವಳನ್ನ ಪಿಕಪ್ ಮಾಡ್ತೀನಿ. ಯಾರೋ ಅವಳನ್ನ ಪಿಕಪ್ ಮಾಡ್ತೀನಿ ಅಂತ ಹೇಳ ನನ್ನ ಮಕ್ಕಳು. ಅದು ಪಿಕಪ್ ಅಲ್ಲ ಸರ್, ಹಿಕಪ್ಸ್ ಅಂದ್ರೆ ಬಿಕ್ಲಿಕ್ಕೆ ಅಂತ ಸರ್. ನೀನು ಬಾಯಿ ಮುಣ್ಣಾಕರದ ಕನ್ನಡದಲ್ಲಿ ಹೇಳಕ್ಕೆ ನಿನ್ಗೆ. ಯಾರು ನೀರ್ ತಂದ್ಕೊಡ್ರ, ನೀರ್ ತಂದ್ಕೊಡ್ರ. ಆಫೀಸ್ ಓಪನ್ ಆದಾಗಿಂದ ನೀರೇ ಇಲ್ಲ ಸರ್ ಇಲ್ಲಿ. ಹಂಗಾದ್ರೆ ಇದಕ್ಕೆಲ್ಲ ಇದೆ ಸರ್. ಈಗ ಗೊತ್ತಾಯ್ತಾ ನನ್ನ ಆಫೀಸ್ ಎಷ್ಟು ಲಾಸಲ್ಲಿ ನಡೀತಾ ಇದೆ ಅಂತ. ನಾನೇ ಕ್ಯಾಬಿನಲ್ಲಿ ಗೊತ್ತೀನಿ. ಶಕುಂತವ್ರೆ ಈ ನನ್ ಮಗ ಬರೋಷ್ಟ್ರಲ್ಲಿ ಏನಾದ್ರು ಆಗ್ಬಿಡುತ್ತಲ್ಲ. ಶಕುಂತವ್ರೆ ಪಿಕಲ್ಸ್ ಹೆಂಗ್ ನಿಲ್ಲಿಸ್ಲಿ? ಶಕುಂತವ್ರೆ ನೀವು ತುಂಬಾ ಸುಂದರವಾಗಿ ಕಾಣ್ತಾ ಇದ್ದೀರಾ. ನಾಯಿ ಅವಳ ಸೌಂದರ್ಯದ ಬಗ್ಗೆ ಹೇಳಿ ಅವಳನ್ನ ಸಾಯಿಸೇ ಬಿಟ್ಟಲು. ಅಯ್ಯೋ ಸಾಧು ಕೋಕಿಲ ಅವ್ರೆ, ಸಾಧು ಕೋಕಿಲ. ಸಾಕುಂತವ್ರೆ ಅವಳು ಸತ್ತೋದ್ಲಲ್ಲ ಅಂತ ಟೆನ್ಷನ್ ಇಲ್ಲ, ಸಾಧು ಕೋಕಿಲ ಅಂದ್ಬಿಟ್ಟೆ. ಏನು ಆಗಿಲ್ಲ ತಾನೆ, ಏನು ಆಗಿಲ್ಲ ತಾನೆ. ಫೈನ್ ಸರ್. ಫೈನ್ ಅಂತ ಕಂಡ್ರ. ಓಕೆ, ಕೆಲಸ ನೋಡಿ, ಕೆಲಸ ನೋಡಿ. ನೀನ್ ಹೋಗಿ ನೋಡಲೆ. ಏನ್ ಹೇಳ್ಬೇಕು? ಹಂಗ ಏನ್ ಸರ್? ಬೇಕಪ್ಪ ಹೇಳಿ ಸರ್. ತಕೋ, ಏನಿದು? ಲವ್ ಲೆಟರ್ ಅವಳು ಕೊಡು, ಒಂಚೂರು ಚೆಕ್ ಮಾಡ್ಕೊಡ. ನೀನ್ ಬಂದ್ ಸೆಟ್ ಮಾಡ್ಕೊಡು ಅಂತ ನನ್ ಮಗ ಬಂದ್ ಪಿಕಪ್ ಮಾಡ್ತೀನಿ ಅಂತ ಏನ್ ಅನ್ಕೊಂಡಿದ್ರ ನೀವು? ಲೇ ಇದನ್ನ ಕೊಟ್ಟವಳು ಸೆಟ್ ಮಾಡ್ಕೊಡು, ನಿನ್ನ ಗಿಚ್ಚಿಗಿಲಿಗೆ ಡೈರೆಕ್ಟ್ ಮಾಡ್ತೀನಿ. ಬೇಡ ಕಣಪ್ಪ, ಈಗಿನ ಡೈರೆಕ್ಟರ್ ಸಾಕು, ನನಗೆ ಬೇಕಾಗಿಲ್ಲ. ನನ್ ಕೊಡಲ್ಲ ನಾನು. ನಾನು ಕೊಡ್ತೀನಿ ಬಿಡಲ್ಲ. ಶಾಟ. ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಅಂದ್ರೆ ನಾನು ಅವಳನ್ನ ಲವ್ ಮಾಡ್ತಾ ಇದ್ದೀನಿ. ಈ ಬಾಸ್ ಮುಂದೆನೆ ನೀನು ಅವಳನ್ನ ಲವ್ ಮಾಡ್ತಾನೆ ಅಂತಿದೆಯಲ್ಲೋ, ನಿನ್ನ ಕೆಲ್ಸದಿಂದ ಕಿತ್ತಾಕ್ತಾ ಇದ್ದೀನಿ. ಸರ್ ಎಷ್ಟು ಧೈರ್ಯ ಇದ್ರೆ ನನ್ನ ಕೆಲಸದಿಂದ ಕಿತ್ತಾಕ್ತೀರಾ ಸರ್?